ಜೂನ್ 1ರಂದು ಅಗರ ಗ್ರಾಮದಲ್ಲಿ ಶ್ರೀ ಕಲಾವಿದ ರಾಮಕೃಷ್ಣರವರ 59ನೇ ಜನ್ಮದಿನವನ್ನು ವಿಶೇಷ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳೊಂದಿಗೆ ಆಚರಿಸಲು ಸಕಲ ಸಿದ್ಧತೆಗಳು ಪೂರ್ಣಗೊಂಡಿದೆ. ಈ ಸಂಭ್ರಮದಲ್ಲಿ ಅಭಿಮಾನಿಗಳು, ಹಿತೈಷಿಗಳು, ಬಂಧುಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರು ಭಾಗವಹಿಸಿ ಶುಭಾಶಯ ಸಲ್ಲಿಸಿದ್ದಾರೆ. ರಾಮಕೃಷ್ಣರವರ ಪುತ್ರ ಶರತ್ ಮಾಹಿತಿ ನೀಡುತ್ತಾ, ಹುಟ್ಟುಹಬ್ಬದ ಅಂಗವಾಗಿ ಆರ್ಕೆ ಬಾಯ್ಸ್ ತಂಡ ಮತ್ತು ಕಲಾವಿದ ರಾಮಕೃಷ್ಣ ಅಭಿಮಾನಿಗಳ ಸಂಘದ ಸಹಯೋಗದಲ್ಲಿ ಬೆಳಗ್ಗೆ 8 ಗಂಟೆಗೆ ಅಗರ ಗ್ರಾಮದ ವಿವಿಧೆಡೆ ಹಸಿರು ಅಭಿಯಾನ ನಡೆಸಿ ಸುಮಾರು 1,000 ಸಸಿಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಇದರೊಂದಿಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಪುಸ್ತಕಗಳು ಹಾಗೂ ಜಾಮೆಟ್ರಿ ಬಾಕ್ಸ್ಗಳನ್ನು ವಿತರಿಸಿ ಶಿಕ್ಷಣಕ್ಕೆ ಉತ್ತೇಜನ ನೀಡಲಾಗುತ್ತದೆ. ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಶೈಕ್ಷಣಿಕ ಸಾಮಗ್ರಿಗಳನ್ನು ನೀಡಿ ಅವರ ಕಲಿಕೆಗೆ ನೆರವಾಗುವ ಉದ್ದೇಶ ಇದಾಗಿದೆ ಎಂದು ತಿಳಿಸಿದರು. ಸಂಜೆ 5 ಗಂಟೆಯ ಬಳಿಕ ವಿಶೇಷ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲರಿಗೂ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದರು. ಅಗರ ಗ್ರಾಮ ಪಂಚಾಯಿತಿ ಸದಸ್ಯರು, ಸ್ಥಳೀಯ ಮುಖಂಡರು, ಹಿತೈಷಿಗಳು, ಅಭಿಮಾನಿಗಳು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ರಾಮಕೃಷ್ಣರವರ ಪುತ್ರ ಶರತ್ ಮನವಿ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶರತ್, ರಾಮಕೃಷ್ಣ ಅವರ ಹಿರಿಯ ಮಗ. ನಾಳೆ ನಮ್ಮ ತಂದೆಯವ್ರದ್ದು 59ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾಳೆ ಸುಮಾರು ಒಂದು 8 ಗಂಟೆಗೆ ನಮ್ಮ ಅಗರ ಗ್ರಾಮದ ಸುತ್ತಮುತ್ತ ಒಂದು ಗಿಡಗಳನ್ನ ನೆಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೂ ಎಷ್ಟು ಗಿಡಗಳ ವಿತರಣೆ ಮಾಡ್ತಾ ಇದ್ದೀರಾ ಸರ್? ವಿತರಣೆ ಅಲ್ಲಮ್ಮ, ಗಿಡಗಳನ್ನ ನೆಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಸುತ್ತಮುತ್ತಲ ಗ್ರಾಮದ ಸುತ್ತಮುತ್ತ ಸುಮಾರು ಒಂದು 500 ಸಸಿಗಳನ್ನ ನೆಡೋಣ ಅಂತ ಅಂದ್ಕೊಂಡು 500ರಿಂದ 1000 ಸಸಿಗಳನ್ನ ನೆಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬೆಳಗ್ಗೆ 8 ಗಂಟೆಗೆ ಗಿಡಗಳು ನೆಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕಲಾವಿದ ರಾಮಕೃಷ್ಣ ಅಭಿಮಾನಿಗಳ ಬಳಗದ ವತಿಯಿಂದ ಮತ್ತು ಆರ್ಕೆ ಬಾಯ್ಸ್ ತಂಡದ ವತಿಯಿಂದ ಗಿಡಗಳನ್ನ ನೆಡಬೇಕು ಅಂದ್ಕೊಂಡಿದ್ದೀವಿ. ಅದಾದಮೇಲೆ ಮಧ್ಯಾಹ್ನ ಶಾಲಾ ಮಕ್ಕಳಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಲ್ಲ ಶಾಲೆಗಳಲ್ಲೂ ಪುಸ್ತಕ ಮತ್ತು ಜಾಮೆಟ್ರಿ ಬಾಕ್ಸ್ ಅವರ ಹುಟ್ಟದ ಹಬ್ಬದ ಪ್ರಯುಕ್ತ ಎಲ್ಲ ಮಕ್ಕಳಿಗೆ ಪುಸ್ತಕ ಮತ್ತು ಜಾಮೆಟ್ರಿ ಬಾಕ್ಸ್ ವಿತರಣೆ ಮಾಡೋಣ ಅಂದ್ಕೊಂಡಿದ್ದೀವಿ. ಸಂಜೆ ಸುಮಾರು ಒಂದು 5 ಗಂಟೆಗೆ ಅವರ ವೇದಿಕೆಯಲ್ಲಿ ಅವ್ರನ್ನ ಕೇಕ್ ಸೆಲೆಬ್ರೇಷನು, ಬರ್ಡೇ ಸೆಲೆಬ್ರೇಷನು ಸುಮಾರು 1000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದೆಲ್ಲ ಮಾಡ್ತಾ ಇರೋದು ಊರಿನ ಸ್ಥಳೀಯರು, ಮುಖಂಡರುಗಳು ಮತ್ತು ಅಗರ ಗ್ರಾಮ ಪಂಚಾಯತ್ ಸ್ಥಳೀಯ ಮುಖಂಡರುಗಳು, ಅವ್ರ ಸ್ನೇಹಿತರುಗಳು ಎಲ್ಲರೂ ಬರ್ತಾರೆ. ಸರ್, ಏನಾದರೂ ರಾಜಕೀಯಕ್ಕೆ ಬರೋದು ಏನಾದರೂ ಉದ್ದೇಶ ಏನಾದರೂ ಇದೆಯಾ? ಇಲ್ಲಿನ ಸ್ಥಳೀಯ ಜನರು ಕಲಾವಿದ ರಾಮಕೃಷ್ಣ ಅವರು ರಾಜಕೀಯಕ್ಕೆ ಬಂದರೆ ಇನ್ನೂ ಹೆಚ್ಚಿನದಾಗಿ ಸೇವೆ ಮಾಡ್ಕೊಳ್ಳೋದಕ್ಕೆ ಈಗ ಆಲ್ರೆಡಿ ಅವರು ಪಂಚಾಯತಿ ಮೆಂಬರ್ ಕೂಡ ಆಗಿದ್ರು. ಮುಂದಿನ ಕಾಲದಲ್ಲಿ ಏನಾಗುತ್ತೋ ನೋಡೋಣ, ಅದೇನು ಯೋಚನೆ ಮಾಡ್ತಾರೋ ಅವ್ರ ಮೇಲೆ ಬಿಟ್ಟಿರೋದು. ಪೂಜ್ಯ ಕಲಾವಿದ ರಾಮಕೃಷ್ಣ ಅವರಿಗೆ ನಾಳೆ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಗಣ್ಯ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳು, ಸ್ಥಳೀಯ ನಾಯಕರುಗಳು, ಮುಖಂಡರುಗಳು ಎಲ್ಲರೂ ಬಂದು ನಮ್ಮ ತಂದೆಯನ್ನು ಆರೈಸಿ ಆಶೀರ್ವದಿಸಿ. ಕಲಾವಿದ ರಾಮಕೃಷ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.